ಸಾಮಾಜಿಕ ಜಾಲತಾಣದಲ್ಲಿ ಪಡ್ಡೆ ಹುಡುಗರ ಹೃದಯಕ್ಕೆ ಟೂ ಪೀಸ್ ಕಿಚ್ಚು ಹಚ್ಚಿದೆ. ಈಗ ಬೆಳ್ಳಿ ಮೋಡದ ರತಿ ಸೌಂದರ್ಯ ಕಂಡು ಸಾಮಾಜಿಕ ಜಾಲತಾಣದಲ್ಲಿ ಬೆಸ್ತು ಬಿದ್ದಿದ್ದಾರೆ ಜನ. ವಯ್ಯಾರದ ತಳಕು ಬಳಕು ನೋಡಿ ನೆಟ್ಟಿಗರು ಸುಸ್ತು. ಎಲ್ಲೆಲ್ಲೂ ಕನಕವತಿಯ ದೇಹ ಸೌಂದರ್ಯದ ಆರಾಧನೆ ನಡೀತಾ ಇದೆ. ದೇಶಾದ್ಯಂತ ಹಲ್ಚಲ್ ಸೃಷ್ಟಿ ಮಾಡಿದೆ ನಟಿ ರುಕ್ಮಿಣಿ ವಸಂತ ಅವರ ಟೂ ಪೀಸ್ನ ಫೋಟೋಗಳು. ಇಂಟರ್ನೆಟ್ನಲ್ಲಿ ಫೇಕ್ ಬಿಕಿನಿ ವಿಡಿಯೋ ಧೂಳೆ ಬಿಸಿದೆ. ಈಗ ನಟಿ ರುಕ್ಮಿಣಿ ವಸಂತ ಅವರ ನಕಲಿ ಟೂ ಪೀಸ್ ವಿಡಿಯೋ ಸಂಚಲನ ಹುಟ್ಟಾಕಿದೆ. ತುಂಡುಡುಗೆ ಧರಿಸಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಇರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಈ ಹಾಟ್ ಫೋಟೋ ಶೂಟ್ ಏನಾದರೂ ಮಾಡಿಸ್ಕೊಂಡ್ರ ರುಕ್ಮಿಣಿ ವಸಂತ ಅವರು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸದಾ ಟ್ರೆಡಿಷನಲ್ ಡ್ರೆಸ್ನಲ್ಲಿ ಕಂಗೊಳಿಸ್ತಾ ಇದ್ದಂತಹ ಚೆಲುವೆ ಟೂ ಪೀಸ್ ನಿಜವಾಗ್ಲೂ ಹಾಕಿದ್ರಾ ಅನ್ನೋ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರುವಂಥದ್ದು. ನಟಿ ರುಕ್ಮಿಣಿ ವಸಂತ ಅವರ ಬೋಲ್ಡ್ ಅವತಾರದ ರಹಸ್ಯ ಈಗ ರಿವೀಲ್ ಆಗ್ತಾ ಇದೆ. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ತುಂಬ ಹರಿದಾಡ್ತಾ ಇದೆ. ಅಂದರೆ ಟೂ ಪೀಸ್ನಲ್ಲಿ ಬಿಕಿನಿಯಲ್ಲಿ ಅವರು ಫೋಟೋಶೂಟ್ ಮಾಡಿಸ್ಕೊಂಡಿದ್ದಾರೆ ಎನ್ನುವಂತಹ ವಿಚಾರ ತೀವ್ರ ಚರ್ಚೆಗೆ ಎಡೆ ಮಾಡಿ ಕೊಡುತ್ತಾ ಇದೆ. ಅದರಲ್ಲೂ ಕೂಡ ಸಾಂಸ್ಕೃತಿಕ ತೊಡುಗೆಯಲ್ಲಿ ಅವರು ಕಂಗೊಳಿಸ್ತಾ ಇದ್ರು ಕೂಡ. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಟೂ ಪೀಸ್ನಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇರುವಂತಹ ಒಂದು ವಿಡಿಯೋ. ಇದನ್ನು ನೋಡಿ ನೆಟ್ಟಿಗರು ನಿಜಕ್ಕೂ ಕೂಡ ಶಾಕ್ ಆಗಿದ್ರು. ನಿಜಕ್ಕೂ ಕೂಡ ನಟಿ ರುಕ್ಮಿಣಿ ವಸಂತ ಅವರು ಬೋಲ್ಡ್ ಲುಕ್ನಲ್ಲಿ ಏನಾದರೂ ಫೋಟೋ ಶೂಟ್ ಮಾಡಿಸ್ಕೊಂಡ್ರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದ ರಹಸ್ಯ ಈಗ ರಿವೀಲ್ ಆಗ್ತಾ ಇದೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ. ಸಾಂಸ್ಕೃತಿಕ ತೊಡುಗೆ ಧರಿಸುವಂತಹ ರುಕ್ಮಿಣಿ ಅವರು ನಿಜವಾಗ್ಲೂ ಬದಲಾದ್ರ? ಟೂ ಪೀಸ್ ಧರಿಸಿ ಫೋಟೋ ಶೂಟ್ ಮಾಡಿಸಿಕೊಂಡ್ರ ಚೆಲುವೆ? ಇಂಟರ್ನೆಟ್ನಲ್ಲಿ ಬಿರುಗಾಳಿ ಎಬ್ಬಿಸಿದೆ ನಕಲಿ ಬಿಕಿನಿ ವಿಡಿಯೋ. ಸಪ್ತ ಸಾಗರದಾಚೆ ಕಾಂತಾರ ಸಿನಿಮಾದ ನಟಿ ರುಕ್ಮಿಣಿ ವಸಂತ ಸಿನಿಮಾವೊಂದರ ಚಿತ್ರೀಕರಣಕ್ಕೆ ಬಿಕಿನಿ ಧರಿಸಿರುವಂತಹ ಫೇಕ್ ವಿಡಿಯೋ ವೈರಲ್ ಆಗ್ತಾ ಇದೆ. ಸದಾ ಟ್ರೆಡಿಷನಲ್ ಡ್ರೆಸ್ನಲ್ಲೇ ವೀಕ್ಷಕರಿಗೆ ಕಾಣಿಸಿಕೊಳ್ಳುವಂತಹ ನಟಿ ರುಕ್ಮಿಣಿ ಅವರು ಈ ರೀತಿಯಾಗಿ ನಿಜವಾಗ್ಲೂ ಟೂ ಪೀಸ್ ಧರಿಸಿದ್ರ? ಸೋಷಿಯಲ್ ಮೀಡಿಯಾದಲ್ಲಿ ರುಕ್ಮಿಣಿ ಅವರ ಹಾಟ್ AI ವಿಡಿಯೋ ವೈರಲ್ ಆಗ್ತಾ ಇದೆ. ಬಿಕಿನಿ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ನಟಿ ರುಕ್ಮಿಣಿ ವಸಂತ ಅವರು ಈ ಬಗ್ಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಇದು AI ಬಳಕೆ ಮಾಡಿರುವಂತಹ ನಕಲಿ ಫೋಟೋ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ದಯವಿಟ್ಟು ಇಂತಹ ಸುಳ್ಳು ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ತಮ್ಮ ಅಭಿಮಾನಿಗಳಿಗೆ ನಟಿ ರುಕ್ಮಿಣಿ ವಸಂತ ಅವರು ಮನವಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸೈಬರ್ ಠಾಣೆಗೂ ಕೂಡ ದೂರು ಕೊಡೋದಕ್ಕೆ ಈಗ ಕನಕವತಿ ನಿರ್ಧಾರ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಅದರಲ್ಲೂ ಕೂಡ ಟ್ರೆಂಡಿಂಗ್ ಆಗ್ತಾ ಇರುವಂತಹ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಈ ರೀತಿಯಾಗಿ ಒಂದು ಫೇಕ್ ಫೋಟೋ ಅಥವಾ ವಿಡಿಯೋ ಬೆರಳಿಕೆ ಸಮಯದಲ್ಲೇ ಅದನ್ನು ಸೃಷ್ಟಿ ಮಾಡಿ ಅದು ಕೂಡ ಒರಿಜಿನಲ್ ಅನ್ನುವ ರೀತಿಯಲ್ಲೇ ಬಿಂಬಿಸಲಾಗುತ್ತೆ ಅಂತಂದರೆ ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಟಿ ರುಕ್ಮಿಣಿ ವಸಂತ ಅವರು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಒಂದು ಪ್ರಕರಣ ಕೂಡ ದೂರು ಕೂಡ ದಾಖಲು ಮಾಡುವ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಈ AI ಏನು ಮಾಡಿಫಿಕೇಶನ್ ಮಾಡಿರುವಂತಹ ಫೋಟೋ ವಿಡಿಯೋ ಅಥವಾ ಸೃಷ್ಟಿ ಏನಿದೆ ಇದಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ. ನಟಿ ರಶ್ಮಿಕಾ ಮಂದಣ್ಣ ಅವರಿಗೂ ಕೂಡ ನಕಲಿ ವಿಡಿಯೋ ಸಂಕಷ್ಟ ಎದುರಾಗಿತ್ತು. ರಶ್ಮಿಕಾ ಮಂದಣ್ಣ ಮಾರ್ಫಿಂಗ್ ಮಾಡಿರುವ ವಿಡಿಯೋಗಳು ವೈರಲ್ ಆಗಿತ್ತು. ಬೇರೆಯವರ ದೇಹಕ್ಕೆ ರಶ್ಮಿಕಾ ಮಂದಣ್ಣ ಅವರ ಮುಖವನ್ನ ಜೋಡಣೆ ಮಾಡಲಾಗಿತ್ತು. ಮುಖವನ್ನ ಜೋಡಿಸಿ ಅಶ್ಲೀಲವಾಗಿ ಬಿಂಬಿಸಿದ್ರು ಕೆಲವು ದುಷ್ಕರ್ಮಿಗಳು. ನಟಿ ರಶ್ಮಿಕಾ ಅವರ ಅಭಿಮಾನಿಗಳು ಮತ್ತು ಸಾರ್ವಜನಿಕರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಘಟನೆ ಬಳಿಕ FIR ಕೂಡ ದಾಖಲು ಮಾಡಿಕೊಂಡಿದ್ರು ದೆಹಲಿ ಪೊಲೀಸರು. ನಟಿಯರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ ಈಗ ಡೀಪ್ ಫೇಕ್ ವಿಡಿಯೋ. ಇದೀಗ ರುಕ್ಮಿಣಿ ವಸಂತ ಅವರಿಗೂ ಕೂಡ ಬಿಕಿನಿಯ ಫೇಕ್ ವಿಡಿಯೋ ಕಾಟ ಆರಂಭ ಆಗಿದೆ. ನೋಡಿ, ನಿಜಕ್ಕೂ ಕೂಡ ಇದು ಸೆಲೆಬ್ರಿಟಿಗಳ ಒಂದು ವಿಚಾರಣೆ ಈ ರೀತಿಯಾಗಿರಬೇಕಾದ್ರೆ ಇನ್ನು ಜನಸಾಮಾನ್ಯರು, ಸಾಮಾನ್ಯ ಮಹಿಳೆಯರ ಪರಿಸ್ಥಿತಿ ಹೇಗಪ್ಪ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಮಾಹಿತಿ ತಂತ್ರಜ್ಞಾನ ಅಡಿಯಲ್ಲಿ, ಜೊತೆಗೆ ಖಾಸಗಿ ಮಾಹಿತಿಗಳ ರಕ್ಷಣೆ ಅಡಿಯಲ್ಲಿ ಅದರ ಬಗ್ಗೆಯೂ ಕೂಡ ಕಾನೂನುಗಳನ್ನು ತರಲಾಯಿತು ನಿಜ. ಆದರೆ ಎಷ್ಟರ ಮಟ್ಟಿಗೆ
ಖಾಸಗಿ ಮಾಹಿತಿಗಳು ಅಥವಾ ಖಾಸಗಿತನ ಇದೆ ಅನ್ನುವಂಥದ್ದಕ್ಕೆ ಈ ಒಂದು ವಿಡಿಯೋಗಳು, ಫೋಟೋಗಳು ಈಗ ಸವಾಲನ್ನು ಒಡ್ಡುತ್ತಾ ಇದ್ದಾವೆ. ಹೀಗಾಗಿ ನೋಡಿ, ಹಿಂದೆ ರಶ್ಮಿಕಾ ಮಂದಣ್ಣ ಅವರೇನಿದ್ದಾರೆ, ಅವರ ಒಂದು ವಿಡಿಯೋ ಕೂಡ, ಲಿಫ್ಟ್ ವಿಡಿಯೋ ವೈರಲ್ ಆಗಿತ್ತು. ಒಂದು AI ಮಾರ್ಫಿಂಗ್ ಮಾಡಿರುವಂತಹ ಫೋಟೋ, ಡೀಪ್ ಫೇಕ್ನ ಒಂದು ವಿಡಿಯೋ ವೈರಲ್ ಆಗಿತ್ತು. ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿತ್ತು. ನಟಿ ರಶ್ಮಿಕಾ ಮಂದಣ್ಣ ಅವರು ಈ ಬಗ್ಗೆ ಎಚ್ಚರಿಸಿದ್ರು ಕೂಡ. ಆದರೆ ಈಗ ನಟಿ ರುಕ್ಮಿಣಿ ವಸಂತ ಅವರ ಒಂದು ವಿಡಿಯೋ ವೈರಲ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ರೀತಿ ಖಾಸಗಿ ಮಾಹಿತಿಗಳಿಗೆ ಧಕ್ಕೆ ತರುವಂಥದ್ದು ಅಥವಾ ಖಾಸಗಿತನಕ್ಕೆ ಧಕ್ಕೆ ತರುವಂಥದ್ದೇನಿದೆ, ಇದರ ವಿರುದ್ಧ ಕ್ರಮ ಆಗಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಫೋಟೋ ವಿಡಿಯೋಗಳನ್ನು ಹಂಚಿಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳ ಬಗ್ಗೆಯೂ ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಇವತ್ತು ಒಬ್ಬ ನಟಿಗೆ ಈ ರೀತಿ ಆಗುತ್ತೆ ಅಂದರೆ ಯಾರು ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂಥವರಿಗೆ ಹೀಗಾಗತ್ತೆ ಅಂತಂದರೆ, ಸೆಲೆಬ್ರಿಟಿಗಳಿಗೆ ಹೀಗಾಗತ್ತೆ ಅಂದರೆ ಜನಸಾಮಾನ್ಯರ ಪರಿಸ್ಥಿತಿ ಏನಪ್ಪ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸಹೋದ್ಯೋಗಿ ಶಕುಂತಲಾ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಡೆಸ್ಕಿಂದ. ಶಕುಂತಲಾ, ಯಾವಾಗ AI ಅನ್ನುವಂತಹ ಒಂದು ತಂತ್ರಜ್ಞಾನ ಬೆಳಕಿಗೆ ಬರುತ್ತೆ, ಅದರಲ್ಲೂ ಕೂಡ ಜನಸಾಮಾನ್ಯರ ಕೈಗೆ ಸಿಗುತ್ತೆ, ಆಗ ಸಾಕಷ್ಟು ಆತಂಕಗಳು ವ್ಯಕ್ತವಾಗ್ತಾ ಇತ್ತು. ಅದಾದ ನಂತರದಲ್ಲಿ ಆ ಆತಂಕ ಈಗ ನಿಜವಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ರುಕ್ಮಿಣಿ ವಸಂತ ಅವರಿಗೂ ಕೂಡ ಈಗ AI ಫೇಕ್ ವಿಡಿಯೋಗಳ ಕಾಟ ಶುರುವಾಗಿದೆ. ಏನಿದು ವಿಡಿಯೋ ರಹಸ್ಯ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಎಸ್ ಸಂತೋಷ್, ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಇದು ತುಂಬಾ ನಡೀತಾನೆ ಇದೆ. ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಜನಸಾಮಾನ್ಯರಿಗಾಗಲಿ ನಟಿಯರಿಗಾಗಲಿ ಈ ರೀತಿಯಾಗಿ ಹರಾಸ್ಮೆಂಟ್ ಆಗ್ತಾನೆ ಇದೆ, ತೇಜೋವಧಿ ಆಗ್ತಾನೆ ಇದೆ. ಈ ಹಿಂದೆ ಕೂಡ ರಶ್ಮಿಕಾ ಮಂದಣ್ಣ ಅವರು ಕೂಡ ಈ ರೀತಿ ಆಗಿತ್ತು. ಈಗ ನಟಿ ರುಕ್ಮಿಣಿ ವಸಂತ ಅವರು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತುಂಬ ಮಿಂಚ್ತಾ ಇದ್ದಾರೆ. ಇನ್ನು ಕಾಂತಾರ ಚಾಪ್ಟರ್ 1 ಹಿಡಿದು ಇವಾಗ ಸಪ್ತಸಾಗರದ ಆಚೆಯಿಂದ ಸಿನಿಮಾಯಿಂದ ಬೆಳ್ಳಿತೆರೆಗೆ ಬಂದಿರತಕ್ಕಂಥ ರುಕ್ಮಿಣಿ ವಸಂತ ಅವರು ಕಾಂತಾರ ಚಾಪ್ಟರ್ 1 ತುಂಬ ಚಾಲ್ತಿಯಲ್ಲಿದ್ದಾರೆ. ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಬಾಲಿವುಡ್ಡು ಟಾಲಿವುಡ್ನಲ್ಲಿ ಈಗ ಬ್ಯುಸಿ ಆಗಿದ್ದಾರೆ. ಈ ಅಂಥ ಸಂದರ್ಭದಲ್ಲಿ ರುಕ್ಮಿಣಿ ವಸಂತ ಅವರ ಕೆಲವೊಂದು ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಹರಿದಾಡ್ತಾ ಇದೆ. ಅದೇನೆಂದರೆ, ಈಗ AI ತಂತ್ರಜ್ಞಾನದಿಂದ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ಯಾರಿಗೂ ಕಂಡುಹಿಡಿಯೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ರುಕ್ಮಿಣಿ ವಸಂತ ಅವರು ಕಾಂತಾರ ಚಾಪ್ಟರ್ 1 ಅವರ ಬಟ್ಟೆಗಳಾಗಲಿ ಉಡುಗೆ ತೊಡುಗೆಗಳಿಂದ ತುಂಬಾ ಅಭಿಮಾನಿಗಳನ್ನು ಗಳಿಸಿದ್ದಾರೆ. ಅವರ ಅಭಿಮಾನಿಗಳು ಅವರ ಕೆಲವೊಂದು ನಡೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ನೋಡ್ತಾನೆ ಇರ್ತಾರೆ. ಇಂತಹ ಸಂದರ್ಭದಲ್ಲಿ AI ಫೋಟೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇದಕ್ಕೆ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. 2 ರೀತಿಯಲ್ಲಿ ಶಾಕ್ ಆಗಿದ್ದಾರೆ. ರುಕ್ಮಿಣಿ ವಸಂತ ಅವರು ಒಂದು ಬಿಕ್ನಿ ಫೋಟೋ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಯಾವುದಾದ್ರೂ ಬಾಲಿವುಡ್ ಫಿಲ್ಮಲ್ಲಿ ಇವಾಗ ಆ್ಯಕ್ಟ್ ಮಾಡ್ತಾ ಇದ್ದಾರಾ, ಈಗ ಯಾವುದಾದ್ರೂ ಚಿತ್ರದಲ್ಲಿ ಇದ್ದಾರಾ ಅನ್ನೋದು ಕೂಡ ಪ್ರಶ್ನೆ ಮೂಡಿದ್ದು, ಅದಾದ ಬೆನ್ನಲ್ಲೇ ಕೆಲವೊಂದು ಪ್ರಶ್ನೆಗಳು ಮೂಡ್ತಾ ಇದ್ದಾರೆ ಅವರ ಅಭಿಮಾನಿಗಳಲ್ಲಿ. ಅದೇನೆಂದರೆ, ರುಕ್ಮಿಣಿ ವಸಂತ ಅವರು ಬಿಕ್ನಿಯಲ್ಲಿ ಈ ರೀತಿಯಾಗಿ ಶೂಟ್ ಮಾಡಿದ್ದಾರೆ ಅನ್ನೋರು ಅವ್ರ ಅಭಿಮಾನಿಗಳು ಕೆಲವೊಬ್ಬರು ಬೇಸರ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟು ಹರಿದಾಡ್ತಾ ಇದೆ ಅಂದರೆ, ಕೆಲವೊಬ್ಬರು ಈ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಇನ್ಸ್ಟಾ ಖಾತೆಗಳಲ್ಲಿ ಕೂಡ ಇದನ್ನು ಅಪ್ಲೋಡ್ ಮಾಡ್ಕೊಳ್ತಾ ಇದ್ದಾರೆ. ರುಕ್ಮಿಣಿ ವಸಂತ ಅವರ ಫಸ್ಟ್ ಬಿಕ್ನಿ ಫೋಟೋ ಶೂಟ್ ಅಂತ ಕೂಡ ತಮ್ಮ ಇನ್ಸ್ಟಾಗ್ರಾಮ್ಗಳಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಸೋಷಿಯಲ್ ಮೀಡಿಯಾ ವೈರಲ್ ಆಗ್ತಾ ಇದ್ದಂತೆಯೇ ರುಕ್ಮಿಣಿ ವಸಂತ ಅವರ ಒಂದು ಇನ್ಸ್ಟಾ ಖಾತೆಯಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಇವಾಗ ಸ್ಪಷ್ಟನೆಯನ್ನು ನೀಡಿದ್ದಾರೆ ರುಕ್ಮಿಣಿ ವಸಂತ ಅವರು. ಇದು AI ರೂಪಿತ ಅಂತ ಒಂದು ತಂತ್ರಜ್ಞಾನದಿಂದ ರೂಪಿಸಿದಂಥ ಒಂದು ಫೋಟೋಗಳು. ಇದಕ್ಕೆ ಬೇರೆ ದೇಹಕ್ಕೆ ನನ್ನ ಮುಖವನ್ನು ಜೋಡಿಸಿದ್ದಾರೆ. ಇದು ನನ್ನ ಮುಖ ಅಲ್ಲ, ಇದು ನಾನಲ್ಲ, ಇದಕ್ಕೆ ಯಾರು ಕೂಡ ಗಮನ ಕೊಡಬೇಡಿ ಅಂತ ಹೇಳಿ ರುಕ್ಮಿಣಿ ವಸಂತ ಅವರು ಒಂದು ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ಈಗ ಮತ್ತೊಂದು ಕಡೆ ನೋಡಿದಾಗ ನೋಡಿ, ಮಾಹಿತಿ ತಂತ್ರಜ್ಞಾನ ಅಂಥೇಳಿ ನಾವು ಕಾನೂನುಗಳನ್ನು ರೂಪಿಸಿದ್ವಿ. ಖಾಸಗಿ ಮಾಹಿತಿಗಳ ರಕ್ಷಣೆ ಆಗುತ್ತೆ, ಖಾಸಗಿ ಜೀವನದ ರಕ್ಷಣೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬಂತು. ಈಗ ಖುದ್ದು ಸೆಲೆಬ್ರಿಟಿ ಆಗಿರುವಂತಹ ರುಕ್ಮಿಣಿ ವಸಂತ ಅವರಿಗೆ ಈ ರೀತಿ ಆಗುತ್ತೆ ಅಂತಂದರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಈ AI ಅನ್ನುವಂಥದ್ದು ಎಲ್ಲರ ಖಾಸಗಿ ಜೀವನಕ್ಕೆ ಕೊಳ್ಳಿ ಇಡೋದಕ್ಕೆ ಏನಾದರೂ ಮುಂದಾಗುತ್ತಾ ಅನ್ನುವಂಥ ಅನುಮಾನ ಕೂಡ ಕಾಡುತ್ತೆ. ಈ ಬಗ್ಗೆ ಹೇಳೋದಾದರೆ. ಎಸ್ ಸಂತೋಷ್, ಏನಂದರೆ ಈ ಹಿಂದೆ ಕೂಡ ರಶ್ಮಿಕಾ ಮಂದಣ್ಣ ಅವ್ರಿಗೂ ಕೂಡ ಇದೇ ರೀತಿ ಆಗಿತ್ತು. ಇದು ಹೇಗಾಗ್ತಾ ಇದೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಣ್ಣು ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಅಪ್ಲೋಡ್ ಮಾಡೋಕ್ಕೂ ಭಯ ಪಡ್ತಾ ಇದ್ದಾರೆ. ಸ್ವತಂತ್ರನೇ ಇಲ್ಲ ಹೆಣ್ಣು ಮಕ್ಕಳಿಗೆ. ಈಗ ರುಕ್ಮಿಣಿ ವಸಂತ ಅವರು
ಇವಾಗ ಒಂದು ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಈಗ ಬಾಲಿವುಡ್ ಇವಾಗ ಕಾಂತಾರ ಚಾಪ್ಟರ್ 1 ಮುಗಿದಾದ್ಮೇಲೆ ಇವಾಗ ಬಾಲಿವುಡ್ ಟಾಕ್ಸಿಕಲ್ಲೂ ಕೂಡ ಇವಾಗ ನಟಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಕ್ಕಂಥ ಒಂದು ವಿಡಿಯೋ AI ರೂಪಿತ ವಿಡಿಯೋ ಬಿಕಿನಿ ಫೋಟೋಗಳನ್ನು ನೋಡಿ ದಿವ್ಯಾ ವಸಂತ್ ಅವರು ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ. ಇದ್ರ ವಿರುದ್ಧ ಕಾನೂನು ಕ್ರಮ ತಗೋಬೇಕಂತೇಳಿ ಇವಾಗ ಸೈಬರ್ ಕ್ರೈಮು ಕೂಡ ನಾವು ದಾಖಲೆ ಮಾಡ್ತೀನಿ ಅಂತ ಕೂಡ ರುಕ್ಮಿಣಿ ವಸಂತ್ ಅವರು ಇದನ್ನು ಹೇಳಿದ್ದಾರೆ. ಆದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋಗಳು ತುಂಬ ವೈರಲ್ ಆಗ್ತಾ ಇದೆ. ಇನ್ನು ರುಕ್ಮಿಣಿ ವಸಂತ್ ಅವರು ಹೇಳೋದಾದರೆ ಈ ಫೋಟೋ ಮತ್ತು ಈ ಒಂದು ವಿಡಿಯೋಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ AI ಮೂಲಕ ಇದನ್ನು ಮಾಡ್ತಾ ಇದ್ದಾರೆ, ಇದು ನನ್ನ ಫೋಟೋ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿ ಒಂದು ಬಿಗ್ನಿ ಫೋಟೋ ಶೂಟ್ನಲ್ಲಿ ಕ್ಯಾಮ್ರಾಮ್ಯಾನ್ಸ್ ಇದ್ದಾರೆ, ಅಕ್ಕಪಕ್ಕದಲ್ಲೆಲ್ಲ ಒಂದು ಫೋಟೋ ಶೂಟ್ ನಡೆಯೋ ಥರನೇ ಇದೆ, ಇದು AI ಮೂಲಕ ಆಗಿರೋದು, ಇದಕ್ಕೆ ಯಾರೂ ಗಮನ ಹರಿಸಬೇಡಿ ಅಂತೇಳಿ ರುಕ್ಮಿಣಿ ವಸಂತ್ ಅವರು ಇದನ್ನು ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ಸಂತೋಷ್, ಧನ್ಯವಾದಗಳು ಶಕುಂತಲಾ ನಿಮ್ಮೆಲ್ಲ ಮಾಹಿತಿಗೆ.